ಕಮಲನಗರ ತಾಲೂಕಿನ ಭೇಪಾಲಗಡ ಬೆಳಕುನೆಯ ಎಸ್ಬಿಐ ಬ್ಯಾಂಕ್ ವತಿಯಿಂದ ಮುಧೋಳ ಗ್ರಾಮದ ಪಂಚಾಯಿತಿಯಲ್ಲಿ ಗ್ರಾಮಸ್ಥರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಮರುಪಾವತಿ ಮಾಡುವ ಬಗ್ಗೆ ಮಾಹಿತಿ ನೀಡಿ ಮುಂಬರುವ ದಿನಗಳಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಅತಿ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡಿ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯವನ್ನು ಪಡೆಯುವಲ್ಲಿ ಅನುಕೂಲದಾಯಕವಾಗಲಿದೆ ಎಂದು ಬ್ಯಾಂಕನ ಮ್ಯಾನೇಜರ ಅವರು ರೈತರಿಗೆ ವಿಮೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು. ವರದಿಗಾರರು ವಿಜಯ ಸಗಾರ, ಉಪ್ಪೆ ನ್ಯೂಸ್ ಔರಾದ. ಅಕೌಂಟ್ ಹೋಲ್ಡರ್ ಇಲ್ಲ ಇನ್ಶೂರೆನ್ಸ್ ಮಾಡಬೇಕು ಅಂದ್ರೆ ನೋಡ್ರಿ ಅಕೌಂಟ್ ಹೋಲ್ಡರ್ ಇರಬೇಕು ಕಂಪಲ್ಸರಿ. ಸಿಗ್ನೇಚರ್ ಲೋನ್ ಹೋಲ್ಡರ್ ಬಿ ಬೇಕೇನು ಸರ್? ಲೋನ್ ಕಂಪಲ್ಸರಿ ಇರ್ಬೇಕೇನು? ಲೋನ್ ಇರಬೇಕು ಅಂತ ಜರೂರಿ ಇಲ್ಲ. ಕಂಪಲ್ಸರಿ ಅಂದ್ರೆ ನೋಡ್ರಿ ಯಾರು ಕಸ್ಟಮರ್ ಹರಲ್ಲ ಅವ್ರದ್ದು ಅಕೌಂಟ್ ಇರಬೇಕು, ಅವ್ರ ಕಡೆ ಒಂದು ಆಧಾರ್ ಕಾರ್ಡ್ ಇರಬೇಕು ಅಷ್ಟೇ. ಒಂದೇ ಇದು ಅಂದ್ರೆ ಕಂಡೀಷನ್ ಇದೆ, ಒಂದೇ ಆಧಾರ್ ಕಾರ್ಡ್ ಇರಬೇಕು. ಅವ್ರ ಅಕೌಂಟ್ ಒಳ್ಳೆ ಅಕೌಂಟ್ ಇದೆ ಅಂದ್ರೆ ಸಾಕು. ಇದು ಬ್ಯಾಂಕ್ ವತಿಯಿಂದ ಇದು ಓಟಿಎಸ್ ಸ್ಕೀಮ್ ಬಗ್ಗೆ ಹೇಳಕ್ಕೆ ನಾವು ಇವತ್ತು ಬೇಳ್ಕೊನಿ ನಮ್ಮ ಗ್ರಾಮಸ್ಥರಿಗೆ ಅವೇರ್ನೆಸ್ ಕೊಡಬೇಕು. ಅದಕ್ಕೋಸ್ಕರ SBI ಬ್ಯಾಂಕ್ ಮುಧೋಳಿಂದ ಬಂದಿದ್ದೀವಿ. ಸೊ ಇವತ್ತೆಲ್ಲ ನಮ್ಮದು ಗ್ರಾಹಕಗಳಿಗೆ ಇದು ಒನ್ ಟೈಮ್ ಸೆಟಲ್ಮೆಂಟ್ ಅಂದರೆ ರಿನ್ ಸಮಾಧಾನ್ ಯೋಜನೆ ಬಗ್ಗೆ ಮಾಹಿತಿ ಕೊಡಬೇಕು. ಅವ್ರಿಗೆ ಯಾರೋ ಲೋನ್ ತುಂಬಿಲ್ಲ, ಕಟ್ಲಕ್ಕ ಆಗ್ತಾ ಇಲ್ಲ, ಸೊ ಕಡಿಮೆ ಅಮೌಂಟ್ದಾಗ ಸೆಟಲ್ಮೆಂಟ್ ಮಾಡಿ ಜಾಸ್ತಿ ಲೋನ್ ತೊಗೊಂಡು ಹೋಗ್ರಿ ಅಂತ ವಿನಂತಿ ಮಾಡ್ಲಕ್ಕ ಇವತ್ತು ಬಂದಿದ್ದೀವಿ. ಸರ್ ಮೊದಲು ತೊಗೊಂಡಾರಲ್ರಿ ಅವ್ರದ್ದು ಮೊದಲೇ ಸಪೋಸ್ ಯಾರು ತೊಗೊಂಡಾರ ಅದು ಕಟ್ಬಾಕಿ ಇದೆ ಅಂದರೆ ಸಪೋಸ್ ಅವ್ರಿಗೆ ಈ ಸ್ಕೀಮ್ ಯೋಜನೆದಾಗ ಅವ್ರಿಗೆ ಪಾತ್ರತೆ ಬರ್ತದೆ ಅಂದರೆ ನಾವು ಸೆಟಲ್ಮೆಂಟ್ ಮಾಡಿ ಹೊಸ ಲೋನ್ ಅವ್ರಿಗೆ ಕೊಡ್ತೀವಿ. ಇಂಟ್ರೆಸ್ಟ್ದಾಗ ಕಡಿಮೆ ನೋಡ್ರಿ ಹೆಂಗೆ ಇರ್ತೈತಿ. ಒಬ್ಬೊಬ್ರು ಕಸ್ಟಮರ್ದು 10 ವರ್ಷದಿಂದ ಅವ್ರು ಕಟ್ಬಾಕಿ ಇರ್ತೈತಿ, ಒಬ್ಬೊಬ್ರು ಜಸ್ಟ್ 1 ವರ್ಷ ಬ್ಯಾಕ್ ಸೈಡ್ ಕಟ್ಬಾಕಿ ಮಾಡೋರು ಇರ್ತಾರೆ. ಅವ್ರಿಗೆ ಡಿಪೆಂಡ್ಸ್ ಆನ್ ಅವ್ರದ್ದು ಎಷ್ಟು ಹಿಸ್ಟ್ರಿ ಕಟ್ಬಾಕಿ ಇದೆಯಲ್ಲ ಅದ್ರ ಮೇಲೆ ಇದು ಪಾತ್ರತೆ ಬರ್ತೈತಿ. ಅದಕ್ಕೋಸ್ಕರ ಅವ್ರದ್ದು ಏನೋ ಅಕೌಂಟ್ ಇದೆ ಅವ್ರು ಸ್ವಲ್ಪ ತೊಗೊಂಡು ಪಾಸ್ಬುಕ್ ತೊಗೊಂಡು ಬಂದಾರಂದ್ರೆ ನಾವು ಅವ್ರಿಗೆ ಕರೆಕ್ಟ್ ಮಾಹಿತಿ ಅಲ್ಲಿ ಬ್ರಾಂಚ್ದಾಗ ಕೊಡ್ತೀವಿ. ಸರ್ ಈಗ ಒಂದೇಳೆ ರೀ, ಈಗ ಅವ್ರು ಮೊದಲು ತೊಗೊಂಡಾರಿ ಲೋನು, ಅವ್ರು ಕಟ್ಟಲಿಲ್ಲ ಇಲ್ಲ ಅಂದ್ರೆ ಅವ್ರನ್ನೂ ಕೊಡ್ತೀರಿ ಅನ್ ಪೂರಾ ಅವ್ರಿಗೆ ಕಟ್ಟಿಸ್ಕೊಂಡು ಮತ್ತೆ ಲೋನ್ ಕೊಡ್ತೀರ ರೀ? ಮತ್ತೆ ಲೋನ್ ಕೊಡ್ತೀವಿ. ಅವ್ರದ್ದು ಯಾರು ಕಟ್ಬಾಕಿ ಮಾಡ್ಯಾರಲ್ಲ ಅವ್ರದ್ದು ಲೋನ್ ಸೆಟಲ್ ಮಾಡಿ ಮತ್ತೆ ಹೊಸ ಲೋನ್ 3 ಲಕ್ಷ ತನಕ ಕೊಡ್ತೀವಿ. 3 ಲಕ್ಷ ಸರ್ ಇನ್ಸೂರೆನ್ಸ್ ಸರ್ ಗಾಡಿ ಹಾಂ, ಇದು PMSBI PMJJBY ಬಗ್ಗೆ ಹೇಳಬೇಕು ಅಂದರೆ PMSBI ಅಕಸ್ಮಾತ್ ಅಪಘಾತ ಆಗಿ ಏನು ಮೃತ್ಯು ಆಗಿದೆ ಅಂದರೆ ಅವ್ರಿಗೆ 2 ಲಕ್ಷ ತನಕ ಬ್ಯಾಂಕ್ ವತಿಯಿಂದ ಇನ್ಶೂರೆನ್ಸ್ ಅಂದರೆ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದು, ಅವ್ರಿಗೆ 2 ಲಕ್ಷ ತನಕ ಇದೆ. ಆಮೇಲೆ ಎನಿ ಕೈಂಡ್ ಆಫ್ ದೇಟ್ ಅಂದರೆ ಅಕಸ್ಮಾತ್ ಇರಲಿ ಯಾವ ರೀತಿ ಅವ್ರು ಸತ್ತಾರ ಅಂದರೆ ಅವ್ರಿಗೆ 2 ಲಕ್ಷ PMJJBYದಾಗ 2 ಲಕ್ಷ ತನಕ ವಿಮಾ ಉಪಲಬ್ಧ ಮಾಡಬೇಕು ಅಂದರೆ ಇದು ಸರ್ಕಾರ ಯೋಜನೆ, ಸರ್ಕಾರದಿಂದ ಇದು ಉಪಕ್ರಮ ನಾವು ಬ್ಯಾಂಕಲ್ಲಿಂದ ಇದು ರಾಬಿಸ್ತಾ ಇದ್ದೀವಿ. ಸೊ ಎಲ್ಲ ಕಸ್ಟಮರ್ಸ್ಗಳಿಗೆ ನಮ್ಮದು ವಿನಂತಿ ಇದೆ, ಮ್ಯಾಕ್ಸಿಮಮ್ ಇದು 2 ಲಕ್ಷ PMSBI ಆಮೇಲೆ PMJJBYದಾಗ 2 ಲಕ್ಷ ಅಂದರೆ ಎರಡೂ ಸೇರಿ 4 ಲಕ್ಷ ತನಕ ವಿಮೆ ನೀವು ತಗೊಳ್ಳಿ ಅಂತ ನಮ್ಮದು ವಿನಂತಿ ಇದೆ. ವಿಜಯ್ ಸರ್ ಹೇಳ್ತಾ ಇದ್ದೀನಿ. आदरणीय विजय सर व्यवस्थापक मुधोळ बी SBI ಇವತ್ತು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಜನಜಾಗೃತಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಯಾರು ಥಕ್ಕಬಾಕಿದಾರಲ್ಲ ಅವ್ರ ಬಗ್ಗೆ ಭೀ ಮಾತಾಡಿದ್ದಾರೆ, ಹೊಸ ಯಾರು ಲೋನ್ ತಗ್ತಾ ಇದ್ದಾರೆ ಅದ್ರ ಬಗ್ಗೆ ಭೀ ಮಾತಾಡಿದ್ದಾರೆ. ಹಾಗೂ ನಮ್ಮ ಸ್ವಾಮಿ ಕೇಳಿನಲ್ಲಿ ಒಂದು ಪ್ರಶ್ನೆ ಹೆಂಗಂದ್ರೆ 15 ಕಿಲೋಮೀಟ್ರ್ ಒಳಗೆ ಯಾವ್ಯಾವ ಬ್ಯಾಂಕ್ ಇಲ್ಲ ನಮ್ಮ ರೂಟಿನ್. ಆ ರೂಟಿನ್ ಪ್ರಶ್ನೆ ಅದು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ನಮ್ಮ ವಿಜಯ್ ಸರ್ ಭೀ 2 ತಿಂಗಳದಾಗ ಅವರು ಒಪ್ಪಿಗೆ ಕೊಟ್ಟರೆ ನಾವು ಪ್ರಯತ್ನ ಮಾಡಿ ನಿಮ್ಮಲ್ಲಿ ಬೆಳಕುಣಿಯಲ್ಲಿ ಒಂದು ATM ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಾವೊಂದು ಹೇಳೋದೇನಂತಂದ್ರೆ ಪ್ರತಿಯೊಂದು ರೈತರಿಗೆ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಸರ್ ವಿಜಯ್ ಸರ್ ಏನು ಹೇಳಿದ್ದಾರೆ, ಬೆಳಕುಣಿಯಲ್ಲಿ ನಮ್ಮ ಅತಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಖಾತೆದಾರ ಇದ್ದೇವೆ. ನಮ್ಮ ಮುಧೋಳ ಬೀದರ್ ಹೆಚ್ಚಿಗೆ ಖಾತೆದಾರ ಬಿ ಇದ್ದೇವೆ ಮತ್ತು ಹೆಚ್ಚಿಗೆ ಲೋನ್ ಬಿ ತೊಗೊಂಡಿದ್ದೀವಿ. ಹೆಚ್ಚಿಗೆ ಕಟ್ಟೋದ್ರಾಗ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ್ರ ಒಂದು 10% ಹಿಂಗೆ ನಾವು ಇದ್ದಿರ್ಬೋದು. ನಮ್ಮದು ಏನದ ಸರ್ ಏನು ಹೇಳಿದ್ರೆ ನಿಮ್ಮ ಸಿವಿಲ್ ಖರಾಬ್ ಮಾಡ್ಕೋಬೇಡ್ರಿ, ಒಳ್ಳೆ ರೀತಿ ಎಲ್ಲ ರೈತರಿಗೆ ಅದು ಸೌಲಭ್ಯ ಸಿಗಬೇಕು. ಮತ್ತು ಊರ ಹೆಸರು ಭೀ ಕಟ್ಟಾಗ್ತದೆ, ಜರ ಸಿವಿಲ್ ಖರಾಬ್ ಮಾಡಿದ್ರೆ ಅಂದ್ರೆ ಊರ ಹೆಸರು ಭೀ ಕಟ್ಟಾಗ್ತದೆ, ಯಾರು ಬರೋಬರಿಲ್ಲ ಬೆಳ್ಕೊಣಿ ಅಂತ ಹೇಳ್ತಾರೆ. ಆ ಪದ್ಧತಿಯಲ್ಲಿ ಎಲ್ಲ ಮಾತಿಲ್ಲ ಸರ್ ಮಾರ್ಗದರ್ಶನ ಮಾಡಿ ನಮಗೊಂದು ರೈತರಿಗೆ ಇಷ್ಟು
ಸೊಲ್ಪ ಏನು ಭೀ ಇದ್ರ ತಕ್ಷಣ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಏರಿಯಾದಾಗ ನಮ್ಮ ಪೆಟ್ರೋಲ್ ಪಂಪ್ ಇದೆ, ಮತ್ತು ಅಂಚೆ ಇಲ್ಲ ಇದೆ ಎಲ್ಲ ಮಾರ್ಕೆಟಿಂಗ್ ಚಲೋ ಇದೆ. ಮತ್ತು ಒಕ್ಕಲಿಗರದ್ದು ಎಲ್ಲ ರೈತರ ರೊಕ್ಕ DCC ಬ್ಯಾಂಕಿಗೆ ಕಮಾನ್ಗಡಕ್ಕೆ ಹೋಗ್ಬೇಕು, ಇರೋಂಥ ಮೊದಲು ಬಿ ಬರಬೇಕು. ಒಂದು ಇಲ್ಲಿಂದ ಕುಂತರು ಒಳಗಿಂದ ಹೋದ್ರು ಸುಮಾರು 7 ಕಿಲೋಮೀಟ್ರ್ ಆಯ್ತದ, ಹೊರಗಿಂದ ಹೋದ್ರು 11 ಕಿಲೋಮೀಟ್ರ್ ಆಯ್ತದ. ಬಸ್ಸಿನ ವ್ಯವಸ್ಥೆ ಇಲ್ಲ. CSP ಇಲ್ಲಿ ಬ್ಯಾಂಕ್ ಏನಿದೆ ಅದು ಅದಕ್ಕಿಲ್ಲ ಒಳ್ಳೆ ರೀತಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು ನಂದೇನು ಅವಶ್ಯಕತೆ ಇಲ್ಲ. ನಾವೊಂದು ವ್ಯವಹಾರ ಕರೆಕ್ಟ್ ಮಂದಿಗೆ ರೊಕ್ಕ ಕೊಡ್ತಾ ಇಲ್ಲವ. ಆ ರೊಕ್ಕ ಕೊಡ್ಬೇಕಾದ್ರೆ ಹೆಂಗಂದ್ರೆ ಜನ ಅಲ್ಲಿ ತಿರ್ತಾರೆ. ನಿನ್ನೆ ದಿನ ಒಬ್ಬರು ಇಬ್ಬರು ಏನಂತಾರ, ನಂಗೆ ರೊಕ್ಕ 4,000 ತಗೊಂಡ್ರಿ, 2,000 ತಗೊಂಡ್ರಿ, ನಮ್ಗೆ ಕೊಟ್ಟಿಲ್ರಿ ಅಂತ. ಈಗ ಸರ್ಪಂಚ್ ಇದ್ದೇನೆ ಆತಂದ, ನಮ್ಮ ಮಗ ಸರ್ಪಂಚ್ ಇದ್ದೀನಿ ಅಂತಂದಿಂದ ಅವ್ರು, ನಾ ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದೀನಿ ಅಂತಂದಿಂದ ಅವ್ ಮಂದಿ ನನ್ನ ಜೊತೆ ಚರ್ಚೆ ಮಾಡಿ ಅವ್ರ ಮಂದಿ ಗೋರ್ಗರ್ಗೂ ರೊಕ್ಕ ಸೆಲೆಕ್ಟ್ ನಾವು ಅವ್ನಿಗೆ ಹೇಳಬೇಕು, ಜಗಳ ಮಾಡಬೇಕು, ರೊಕ್ಕ ಕೊಡಕ್ಕೆ ಹಚ್ಚಬೇಕು. ಆ ಪದ್ಧತಿ ವಿಲ್ಡ್ರಾ ಮಾಡಿದ ತಕ್ಷಣ ಅವ್ರಿಗೆ ರಿಸಿಪ್ಟ್ ಕೊಡಬೇಕು, ಅದು ರೂಲ್ಸ್ ಇದೆ. ಅವು ಮಂದಿ ಜನ ಏನು ಮಾಡ್ತಾರೋ, ಪಾಪ ಈಗ ಕೊಡ್ತೀನಿ ನಾ ರೊಕ್ಕ ಇಲ್ಲ ರೀ, ಸಾಯಂಕಾಲ ಕೊಡ್ತೀನಿ ಹಿಂಗೆ ಹೇಳ್ತಾ ಅದು ಅದ್ರ ಸಲಕ್ಕೆ ಅವ್ರು ಸ್ವಾಮಿ ಮಾಡಿದ ಪ್ರಶ್ನೆಗೆ ನಾ ಧನ್ಯವಾದ ನೀಡ್ತೀನಿ. ಅಂಥ ಜನರಿಗೆ ನಿಮ್ಮಲ್ಲಿ ಬಂದು ರೊಕ್ಕ ಯಾರು ಪೆನ್ಷನ್ ಯೋಜನೆ ಅದ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಅದ, ಯಾರ್ದು ರೈತರ ರೊಕ್ಕ ಬರ್ತಾ ಇದೆ, ಅವೆಲ್ಲ ಮಂದಿ ಹೆಂಗೆ ಬರ್ಲಕ್ಕಾಗ್ತದೆ. ಬಸ್ಸಿನ ವ್ಯವಸ್ಥೆ ಇಲ್ಲಿ ಕಡಿಮೆ ಕಾರಣ ನಿಮ್ಗೆ ಕೇಳ್ತಾ ಇದ್ದೀವಿ. ನಾವು ಏನು ದುಸರೆ ಉದ್ದೇಶ ಅಲ್ಲಿ ಇರಲಿ, ನಮ್ಗೆ ಇರಲಿ, ನಮ್ಗೆ ಹೋಗೋದು ಟೈಮ್ ಪಾಸ್ ಹೇಳ್ತಿದ್ದೀನಿ ಈ ನಂಬಲ್ಲಿ ಏನು ಪಾಪ್ಯುಲೇಷನ್ ಅದ 3,000 ಅದ. ಮತ್ತು ಈ ಗ್ರಾಮ ಪಂಚಾಯತ್ ಸುತ್ತಮುತ್ತ ಹಳ್ಳಿ ಏನೋ 5 ಹಳ್ಳಿ ಇದೆ. ಇವತ್ತು ನಂಬಲ್ಲಿ ಏನದ ಅಂದ್ರೆ ಒಂದು ATM ಇಲ್ಲ. ನಾವು ಮೊದಲು ಬರಬೇಕಾದ್ರೆ 10 ಕಿಲೋಮೀಟ್ರ್ ಬರಬೇಕಾಗ್ತದೆ. ಜನರಿಗೆ ತ್ರಾಸ ಆಗ್ತಾ ಇದೆ. ಈ ಮುತ್ತೆಗೆ ಹೋಗ್ಲಕ್ಕೆ ಬರ್ಲಕ್ಕೆ ಬರೋಲ್ಲ. ಅವ್ನ ಬಲ್ಲಿ ATM ಕಾರ್ಡ್ ಅದ, ರೊಕ್ಕ ತೆಗಿಲಕ್ಕೆ ಬರೋಲ್ಲ. ತೊಗೋಬೇಕಾದ್ರೂ ಯಾವ್ದಾರ ಒಂದು ಆಧಾರ್ ಕಾರ್ಡ್ ತೊಗೊಳೋದು 10 ರೂಪಾಯಿ ತೊಗೋತಾರೆ. ಅದೇ ಹೆಂಗೆ ಮಾಡಬೇಕು? ಅದಕ್ಕಾಗಿ ನಾ ಸರಿ ವಿನಂತಿ ಮಾಡ್ತಾಯಿದ್ದೆ, ನಮ್ಮಲ್ಲಿ ಒಂದು ATM ಕೊಡಿಸಲೇಬೇಕು. 9 ತೊಗೋಬೇಕು ಮತ್ತು ಕೊಡೋದು ಇರಬೇಕು ಅದು ATMದಾಗ. ಆ ಟೈಮ್ ನಮಗೊಂದು ವಿನಂತಿ ಮಾಡಿಕೊಡ್ಬೇಕು. ನಮ್ಮಲ್ಲಿ ಪಂಪ್ ಇದೆ ಆಲ್ರೆಡಿ. ಪಂಪಿನ ದುಡ್ಡು ಭೀ ಸಹಿತ ಇಲ್ಲೇ ATMದಾಗ ಇದಾಯ್ತವೆ. ಯಾಕಂದ್ರೆ ಬೇರೆಯವ್ರು ಹೋಗಬೇಕು, CSP ಬಲ್ಲಿ ಹೋಗ್ಬೇಕು. CSP ಯಾವತ್ತು ಚಾಲು ಇರ್ತಾನೆ, ಯಾವತ್ತು ಬಂದು ಇರ್ತಾನೆ. ಈ ಥರ ಆಗ್ಬಾರ್ದು. ಈ ನಮ್ಮ ಜನರಿಗೆ ಎಲ್ಲ ಸಹಾಯ ಆಗಬೇಕಿಲ್ಲ. ಅದಕ್ಕೆ ವಿನಂತಿ ಮಾಡ್ತಾಯಿದ್ದೀನಿ.